ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಪುಳಿಯೋಗರೆನ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಕ್ಸಿಗಾಗಿರ್ಬೋದು, ಮಕ್ಕಳಿಗೆ ಇಟ್ಟರೆ ಸ್ವಲ್ಪನೂ ಉಳಿಸ್ದೆ ತಿಂದುಬರ್ತಾರೆ. ಈ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯದಾಗಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿದ್ರೆ ನನ್ನ ರೆಸಿಪೀಸು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಇನ್ನೂ ಹೊಸ ರೆಸಿಪೀಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ಸಾಹ ಇದ್ದಂಗೆ ಇರುತ್ತೆ. ಈಗ ನೋಡಿ, ಪುಳಿಯೋಗರೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ ತೊಗೊಂಬಿಟ್ಟು ಆ ಕಡಾಯಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5-6 ಟೇಬಲ್ ಸ್ಪೂನಷ್ಟು. ಹಾಗೆಯೇ ಒಂದು ಜಾಮೂನ್ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಅದು ಲೈಟಾಗಿ ಅಂದರೆ ಪೂರ್ತಿನೂ ಫ್ರೈ ಆಗಿರ್ಬೋದು ಕಡಲೆ ಬೀಜ. ಆ ಥರ ಇದ್ದಾಗಲೇ ನಾವು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಇದೆಲ್ಲವೂ ಕೂಡ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ. ಅದಾದ ನಂತರ ಇದರಲ್ಲಿ ಒಂದು 5-6 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು. ನೋಡಿ, ಅದಾದ ನಂತರ ಒಂದು 3 ಒಣಮೆಣ್ಸಿನ್ಕಾಯಿನ ನಾನು ಜಿಗಟಿ ಹಾಕ್ಕೊತಾ ಇದ್ದೀನಿ. 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಕೂಡ ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಇದೆಲ್ಲ ಕೂಡ ಆಲ್ರೆಡಿ ನಮಗೆ ಬೆಳ್ಳುಳ್ಳಿ ಫ್ಲೇವರು ಗೊತ್ತಾಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಸ್ಮೆಲ್ ಬಂತು ಅಂದರೆ ನಮಗೆ ಆಲ್ರೆಡಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದೆಲ್ಲದನ್ನು ಕೂಡ ನಾವು ಸೈಡಿಗೆ ಎತ್ತಿಟ್ಕೊಬೇಕು. ನಾವು ಹಾಗೇ ಒಗ್ಗರಣೆ ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡ್ತವೆ ಇವೆಲ್ಲ. ಹಂಗಾಗಿ ನಾವು ಸಪ್ರೇಟ್ ಒಗ್ಗರಣೆ ಹಾಕ್ಕೊಬೇಕಲ್ವ, ಹಂಗಾಗಿ ಆ ಕಡಲೆ ಬೀಜ ಎಲ್ಲ ಕೂಡ ಸೈಡಿಗೆ ಎತ್ತಿಟ್ಕೊಬೇಕು. ಅದಾದ ನಂತರ ಅದೇ ಕಡಾಯಿಲಿ ಅದೇ ಎಣ್ಣೆ ಇರುತ್ತೆ ಅಲ್ವಾ, ಅದರಲ್ಲೇನೆ 1 ಹಸಿಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿ, ಅದಾದ ನಂತರ ಸ್ವಲ್ಪ ಅದು ಈರುಳ್ಳಿ ಎಲ್ಲ ಕೂಡ ಫ್ರೈ ಆಗಬೇಕು. ಅದಾದ ನಂತರ ಅದರಲ್ಲಿ ಸ್ವಲ್ಪ ಹುಣಸೆ ಹುಳಿ, 1 ದಪ್ಪ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹುಳಿನ ಇಂಟ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಸ್ವಲ್ಪ ನಮಗೆ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಮೀಡಿಯಮ್ಮಾಗಿ ಕುದ್ದಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅವಾಗವಾಗ ನಮಗೆ ಬಾಯಿಗೆ ತಗಲ್ದಾಗ ಪುಳಿಯೋಗರೆ ತಿನ್ನಬೇಕಾದ್ರೆ. ಅದಾದ ನಂತರ ನಾನು ಒಂದು MTR ಆದರೂ ಆಗಿರ್ಬೋದು, IT ಗೇಟ್ ಆದರೂ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, 1 ಪುಳಿಯೋಗರೆ ಪೌಡರ್ನ ಹಾಕ್ತಾಯಿದ್ದೀನಿ, 1 ಪ್ಯಾಕೆಟ್. ನೋಡಿ, ಅದನ್ನು ಕೂಡ ಹಾಕಿದ ನಂತರ ಒಂದು 2 ನಿಮಿಷ ನಾವೇನಾದರೂ ಕುದಿಸ್ಕೊಂಡ್ರೆ ಈ ಥರ ಗಟ್ಟಿ ಆಗಿಬಿಡುತ್ತೆ. ತಿಕ್ನೆಸ್ಸಿಗೋಸ್ಕರ ಅದನ್ನು ಹಾಕೋದು. ಪುಳಿಯೋಗರೆ ಪ್ಯಾಕೆಟ್ ಪೌಡರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಮಗೆ ತಿಂದಾಗ ಹೆವಿಯಾಗೂ ಕೂಡ ಅನಿಸುತ್ತೆ, ಅಂದರೆ ಗೊಜ್ಜು ನಮಗೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ, ಹೆವಿಯಾಗೂ ಕೂಡ ಅನಿಸುತ್ತೆ. ಅದಾದ ನಂತರ ನೋಡಿ, ಆ ಗೊಜ್ಜಲ್ಲಿ ನಾವು ಮೊದಲೇ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಅನ್ನ, ಅಂದರೆ ಇದು ಲೈಟಾಗಿ ತಣ್ಣಗಾಗಿರಬೇಕು. ನಾವು ಮೊದಲೇ ಗೊಜ್ಜು ಮಾಡೋದಕ್ಕಿಂತ ಮೊದಲೇ ನಾವು ಮಾಡಿ ಎತ್ತಿಟ್ಕೊಂಡಿರಬೇಕಾಗುತ್ತೆ ರೈಸ್ನ ತಣ್ಣಗಾಗೋದಕ್ಕೆ. ಈಗ ಆ ರೈಸ್ ಎಲ್ಲದನ್ನು ಕೂಡ ಇದರಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಬೇಕು. ಈ ಥರ ನೋಡಿ, ಗೊಜ್ಜೆಲ್ಲವೂ ಕೂಡ ಅನ್ನಕ್ಕೆ ಅಂಟ್ಕೊಬೇಕು, ಆ ಥರ ಕಲಿಸ್ಕೊಬೇಕು. ಉಪ್ಪು ಖಾರ ನೋಡಿಕೊಂಡು, ಖಾರ ಮೊದಲೇ ಹಾಕಿರ್ತೀವಿ ಅಲ್ವಾ, ಸೊ ಸರಿ ಹೋಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋವಂಥವ್ರು ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ನಾನು ಮೊದಲೇ ಎತ್ತಿಟ್ಕೊಂಡಿದ್ದೆ ಅಲ್ವಾ ಕಡಲೆ ಬೀಜ ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಕೂಡ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಅವನ್ನು ಕೂಡ ಸ್ವಲ್ಪ ಹಾಕ್ಕೊಂಬಿಟ್ಟು, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂ ಎಕ್ಸ್ಟ್ರಾ ಹಾಕ್ಕೊಂಬಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಮುಗೀತು, ಪುಳಿಯೋಗರೆ ರೆಸಿಪಿ ರೆಡಿ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಾರ್ನಿಂಗ್ ಟೈಮಲ್ಲಿ ನಿಮಗೇನು ತೋಚಲಿಲ್ಲ ಅಂದರೆ ಮಕ್ಕಳಿಗೆ ಬಾಕ್ಸಿಗಾಗಿರ್ಬೋದು ಈ ಥರ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಪ್ಲೈನಾಗೂ ಕೂಡ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿ, ಅಂದರೆ ನಮಗೆ ಸ್ವಲ್ಪ ಹೆವಿಯಾಗಿ ತಿಂದಂಗೂ ಕೂಡ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.